ಸರ್ ಒಂದು ಕಾಲೇಜು ಪ್ರಿನ್ಸಿಪಲ್ 1.25 ಲಕ್ಷ ಸಂಬಳ ಆತನಿಗೆ ಅಂತ್ಯೋದಯ ಕಾರ್ಡ್ ಇಟ್ಕೊಂಡಿದ್ದ. ಗೌರ್ಮೆಂಟ್ ಎಂಪ್ಲಾಯಿ ಅಂತ್ಯೋದಯ ಕಾರ್ಡ್ ಇಟ್ಕೊಂಡಿದ್ದ. ನಾನೇ ಕಂಡಿದ್ದು ಕ್ಯಾನ್ಸಲ್ ಮಾಡಿಸ್ತೇನೆ ನಾನು, ನಮ್ಮ ಮುಳ್ಬಾಗ್ದಲ್ಲಿ ಕ್ಯಾನ್ಸಲ್ ಮಾಡ್ತೇನೆ ನಾನು. ಇದೇ KDP-ನಲ್ಲಿ ಮಾತಾಡಿದ್ದೀನಿ ಈ ಸಬ್ಜೆಕ್ಟನ್ನು ನಾನು. ಹೆಂಗೆ ಒಂದು ಕಾಲೇಜ್ ಪ್ರಿನ್ಸಿಪಲ್ 1.25 ಲಕ್ಷ ಸಂಬಳ ಇರೋರು ಅಂತ್ಯೋದಯ ಕಾರ್ಡ್ ಅಂದರೆ ಪಾಪ ಹ್ಯಾಂಡಿಕ್ಯಾಪ್ಸ್ಗೆ, HIV ಪೇಷಂಟ್ಸ್ಗೆ, ಆಮೇಲೆ ಫುಲ್ಲಿ 80% ಹ್ಯಾಂಡಿಕ್ಯಾಪ್ಸ್ ಇರುವಂಥವ್ರಿಗೆ, ಕುರುಡ್ರಿಗೆ ಕೊಡುವಂಥ ಅಂತ್ಯೋದಯ ಕಾರ್ಡನ್ನು ಒಂದು ಕಾಲೇಜ್ ಪ್ರಿನ್ಸಿಪಾಲ್ ತೊಗೊಳ್ತಾನೆ. ಏನರಲ್ಲಿ ಹೊಡಿಬೇಕು ಇವನ್ನೆಲ್ಲ? ಈ ಥರ ಇವತ್ತು ನಾನು ಹೇಳ್ತಾ ಇದ್ದೀನಿ, ದೊಡ್ಡವರು ಕಾರ್ ಇಟ್ಕೊಂಡಿರೋರು, ಸ್ವಂತ ಮನೆ ಇಟ್ಕೊಂಡಿರೋರು, ಅವರು ಒಳ್ಳೆ ಚೆನ್ನಾಗಿರೋರು, ತಿಂಗಳಿಗೆ ಇನ್ಕಮ್ ಇರೋರೆ ನಾವು ಇವತ್ತು BPL ಕಾರ್ಡನ್ನು ಇಟ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ಕರ್ಮ, ಅದು ಯಾಕಂದರೆ ಬಡವರಿಗೆ ಅಂತ ಕೊಡೋದನ್ನು ಬಡವರಿಗೆ ಕೊಡಬೇಕು, ಶ್ರೀಮಂತರಿಗೆ ಕೊಡೋದನ್ನು ಶ್ರೀಮಂತರಿಗೆ ಕೊಡಬೇಕು. ಶ್ರೀಮಂತರಿಗೆ ಕೊಡೋದನ್ನು ಬೇಕಾದರೆ ಬಡವ್ರಿಗೆ ಕೊಡಿ, ಆದರೆ ಬಡವರದನ್ನು ಕಿತ್ತು ಶ್ರೀಮಂತರಿಗೆ ಕೊಡಬೇಡಿ. ಅದನ್ನು ಚೆಕ್ ಮಾಡಬೇಕು, ಅದನ್ನು ದೊಡ್ಡ ಇದಾಗಬೇಕು. ಇದೆಲ್ಲ ಫ್ರೀ ಕೊಡೋದ್ರಿಂದ ಜನಕ್ಕೇನು ಒಳ್ಳೆಯದಲ್ಲ. ನೀವು ಎಜುಕೇಷನ್ ಫ್ರೀ ಕೊಡಿ, ಅಗ್ರಿಕಲ್ಚರ್ಗೆ ಫ್ರೀ ಮಾಡಿ, ಎಂಪ್ಲಾಯ್ಮೆಂಟ್ ಕೊಡಿ, ಆಮೇಲೆ ಹಾಸ್ಪಿಟಲ್ ಮೇನ್ ಆರೋಗ್ಯ ಹಾಸ್ಪಿಟಲ್ಸ್ನ ಚೆನ್ನಾಗಿ ಮಾಡಿ. ಒಂದೊಂದು ಜಿಲ್ಲೆಗೆ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡಿ, ಒಂದೊಂದು ಜಿಲ್ಲೆಗೆ 1,000 ಬೆಡ್ ಹಾಸ್ಪಿಟಲ್ ಮಾಡಿ, ಒಳ್ಳೆ ಹಾಸ್ಪಿಟಾಲಿಟಿ ಕೊಡಿ. ಗೌರ್ಮೆಂಟಲ್ಲಿ ಓದಿರುವಂಥ ಗೌರ್ಮೆಂಟ್ ಸೀಟ್ ತೊಗೊಂಡು ಓದಿರುವಂಥವ್ರನ್ನ ಕಂಪಲ್ಸರಿಯಾಗಿ 5 ವರ್ಷಗಳ ಕಾಲ ಗೌರ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ. ಯಾಕೆ ಗೌರ್ಮೆಂಟ್ ಯಾಕೆ ಮಾಡಬಾರ್ದು? ರೂಲ್ಸ್ ಗೌರ್ಮೆಂಟ್ ಶಾಸನ ಮಾಡೋರ್ರಿ, ಶಾಸಕರು ಯಾಕೆ ಮಾಡಬಾರ್ದು? ನಮಗೆಲ್ಲ ಮನಸ್ಸು ಕಷ್ಟ ಆಗುತ್ತೆ ಇದೆಲ್ಲ ಮಾತಾಡಬೇಕಂದ್ರೆ. ಸಮಾಜ ಹೆಂಗಿದೆ ಅಂತ ಬೇರೆ ದೇಶಗಳು ನೋಡ್ತೀವಿ ನಾವೆಲ್ಲ ಹೋಗಿ. ಇವತ್ತು ಥೈಲ್ಯಾಂಡಲ್ಲಿ ನೋಡಿ ನೀವು ಹಾಸ್ಪಿಟಲ್ಸ್ ಹೆಂಗಿದೆ, ಸಿಂಗಾಪುರಲ್ಲಿ ನೋಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೆಂಗಿದೆ, ಇಂಡೋನೇಷ್ಯಾ ನೋಡಿ ಹಾಸ್ಪಿಟಲ್ಸ್ ಹೆಂಗಿದೆ ಅಂತ. ನಮ್ಮದು 30,000 ಕೊಟ್ಟರೆ ಇಂಡೋನೇಷ್ಯಾದ 1 ಕೋಟಿ ಕೊಡ್ತಾರೆ ನಮಗೆ ದುಡ್ಡು. ವ್ಯಾಲ್ಯೂ ಇಲ್ಲ. ಹೆಂಗೆ ಕ್ಲೀನಿಗೆ ಇಟ್ಕೊಂಡಿದ್ದಾರೆ ನೋಡಿ, ಏನು ಸಿಸ್ಟಮಾಗಿ ಇಟ್ಟಿದ್ದಾರೆ ನೋಡಿ, ಏನು ಪದ್ಧತಿಯಾಗಿ ಇಟ್ಟಿದ್ದಾರೆ ನೋಡಿ. ಅಲ್ಲಿವರೆಗೂ ಯಾಕೆ ಹೋಗ್ತೀರಿ? ಇವತ್ತು ಇದೇ ವಿಚಾರಗಳನ್ನ ನೀವು ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ನಿಮ್ಮ ಶಾಸಕ ಸ್ನೇಹಿತರಿಗೆ ಅಥವಾ ವರಿಷ್ಠರಿಗೆ ಈ ವಿಚಾರಗಳೆಲ್ಲ ಯಾಕೆ ಶೇರ್ ಮಾಡಬಾರ್ದು? ನೆಕ್ಸ್ಟ್ ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ. ಈ ಅಸೆಂಬ್ಲಿನಲ್ಲಿ ಬೇರೆ ಕ್ವಶನ್ಸ್ ಇದೆ. ನೆಕ್ಸ್ಟ್ ಅಸೆಂಬ್ಲಿನಲ್ಲಿ ನಾನು ಸ್ಪೀಕರ್ ಹತ್ರ 2 hours ಟೈಮ್ ಕೇಳ್ತೀನಿ ನಾನು ಡಿಸ್ಕಷನ್ಗೆ. ಅಗ್ರಿಕಲ್ಚರ್ ಬಗ್ಗೆ, ಎಂಪ್ಲಾಯ್ಮೆಂಟ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಆಮೇಲೆ ಹಾಸ್ಪಿಟಲ್ಸ್ ಬಗ್ಗೆ, ಈ 4 ಸಬ್ಜೆಕ್ಟ್ ಬಗ್ಗೆ ನಾನು 2 hours ಕೇಳ್ತೀನಿ. ನಾನು ಈ 2 hours ನಾನು ವಿತ್ ಪ್ರೂಫನ್ನು ಇಟ್ಕೊಂಡು ನಾನು ಮಾತಾಡ್ತೀನಿ. ಹೈವೇ ರೋಡ್ಗಳು ಹೆಂಗೆ ಮಾಡಿದ್ದಾರೆ, ಯಾವ ಸಿಸ್ಟಮಲ್ಲಿ ಮಾಡಿದ್ದಾರೆ, ವಾಟರ್ದ ಹೆಂಗೆ ಕುಡಿಯೋಕ್ಕೆ ನೀರು ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಏನು ಅಂತ. ಇವತ್ತು ನಮ್ಮ ದೇಶದಲ್ಲಿ ನಮಗೆ 100 ಮಿಲಿಮೀಟರ್ ಮಳೆ ಬರುತ್ತೆ ಸರ್. ಎಂಟೈರ್ ದೇಶದಲ್ಲಿ 100 ಮಿಲಿಮೀಟರ್ ಬರುತ್ತೆ. ಆದರೆ ನಾವು ಯೂಸ್ ಆಗ್ತಾ ಇರೋದು 24 ಮಿಲಿಮೀಟರ್. ಇನ್ನು 76% ವಾಟರು ಸಮುದ್ರಕ್ಕೆ ಹೋಗ್ತಾ ಇದೆ. ಯಾಕೆ ನದಿ ಜೋಡಣೆ ಮಾಡಬಾರ್ದು? ಸರಿ, ಇಂಡಿಯಾದಲ್ಲಿ ನದಿ ಜೋಡಣೆ ಮಾಡಕ್ ಆಗ್ತಾ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ನಮ್ದಿಲ್ಲ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಮಾಡೋಣ ನದಿ ಜೋಡಣೆ. ಈ ವಿಚಾರಗಳನ್ನ ತಾವು ಎಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಂತವರಿಗೆ, ಮುಖ್ಯಮಂತ್ರಿಗಳ ಆದಿಯಾಗಿ ನೀವು ಗಮನಕ್ಕೆ ತರಕ್ಕೆ ಹೋಗ್ತಾ ಇದ್ರಿ. ಖಂಡಿತವಾಗ್ಲೂ ನೆಕ್ಸ್ಟ್ ನಾನು ಸ್ಪೀಕರ್ ಹತ್ರ 2 hour ನನಗೆ ಟೈಮ್ ಬೇಕು ಇದೆಲ್ಲ ಮಾತಾಡೋದಕ್ಕೆ ಅಂತೇಳಿ ಈ ಸಬ್ಜೆಕ್ಟ್ಗಳೆಲ್ಲ ಮಾತಾಡಿ ಟೋಟಲ್ ಪ್ರೂಫು. ಸಿಂಗಾಪುರಲ್ಲಿ ನೀರು ಹೆಂಗೆ ಕಳಿಸ್ತಾರೆ, ಇಂಡೋನೇಷ್ಯಾದಲ್ಲಿ ಜನಕ್ಕೆ ಕುಡಿಯೋ ನೀರು ಹೆಂಗೆ ಕೊಡ್ತಾರೆ, ಮಲೇಷ್ಯಾದಲ್ಲಿ ಕುಡಿಯೋ ನೀರು ಹೆಂಗೆ ಕೊಡ್ತಾರೆ. ದೂರ ಹೋಗೋದು ಬೇಡ, ಅಮೆರಿಕ, ಲಂಡನ್ ಹೋಗೋದು ಬೇಡ, ಪಕ್ಕದಲ್ಲಿ 4 hours ಫ್ಲೈಟ್ ಇರುವಂಥ ಏರಿಯಾಗೆ ಹೋಗೋಣ ನಾವು. ಯಾವ ಥರ UGD ಸಿಸ್ಟಮ್ ಅವ್ರು ಇಟ್ಕೊಂಡಿದ್ದಾರೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ಥರ ಇಟ್ಕೊಂಡಿದ್ದಾರೆ, ಎಲ್ಲಿ ಕಣ್ಣಿಗೆ ಕಾಣಿಸಲ್ಲ ಸರ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ. ಇಲ್ಲಿ ಎಷ್ಟಂತ ಕ್ಲೀನ್ ಮಾಡ್ತೀರಿ, ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ನಮಗೆ ಆಗ್ತಾನೆ. ಜನನೂ ಹಂಗೆ ಇದ್ದಾರೆ, ನಮ್ಮ ಆಫೀಸರ್ಸು ಹಂಗೆ ಇದ್ದಾರೆ. ಏನು ಮಾಡೋಕ್ಕೆ? ಆ ಊರಲ್ಲಿ ನೋಡಬೇಕು, ರೋಡಲ್ಲಿ ಮಳೆ ಹಂಗೆ ಬರುತ್ತೆ, 10 ನಿಮಿಷ ಆದರೆ ನೀವು ಒಂದು ಡ್ರಾಪ್ ನೀರು ಇರೋದು ಎಲ್ಲೂ ರೋಡಲ್ಲಿ. ಆ ಥರ ಸಿಸ್ಟಮ್ ಟ್ಯೂಬ್ ಲೆವೆಲ್ ಮಾಡಿರ್ತಾರೆ. ಇದೆಲ್ಲ ನಾವು ಮಾಡಬೇಕು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.